ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಆಗ್ರಹ. ನಗರೋತ್ಥಾನ ಯೋಜನೆಯಲ್ಲಿ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಗಳನ್ನು ಕೂಡಲೇ ಪೂರ್ಣಗೊಳಿಸದಿದ್ದರೆ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಅಧ್ಯಕ್ಷರು ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಆಗ್ರಹಿಸಿದರು. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಮಾಸಿಕ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷೆ ತಹೇರಾ ಬೇಗಂ ಮಾತನಾಡಿ, ಮುಖ್ಯಮಂತ್ರಿಗಳ ಅಮೃತ್ ನಗರೋತ್ಥಾನ ಯೋಜನೆಯಡಿಯಲ್ಲಿ 2.8 ಕೋಟಿ ರೂಪಾಯಿಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲು ಗುತ್ತಿಗೆದಾರರಿಗೆ ಟೆಂಡರ್ ನೀಡಲಾಗಿತ್ತು. ಕಾಮಗಾರಿ ಪೂರ್ಣಗೊಳಿಸದೇ ಇರುವುದರಿಂದ ಜನವರಿ 9, 2025ರಂದು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಇಲಾಖೆಗೆ ಪತ್ರ ಬರೆದು ಕೆಲಸ ಪೂರ್ಣಗೊಳಿಸುವಂತೆ ಮನವಿ ಮಾಡಲಾಗಿದೆ. ನಗರಾಭಿವೃದ್ಧಿ ಕೋಶ ಇಲಾಖೆ ಗುತ್ತಿಗೆದಾರರಿಗೆ ನೋಟಿಸ್ ನೀಡಿದ್ದಾರೆ ಎಂದು ಮಾಹಿತಿ ನೀಡಿದರು. ಪಟ್ಟಣ ಪಂಚಾಯಿತಿ 11 ವಾರ್ಡುಗಳ ರಸ್ತೆ ಇಕ್ಕೆಲಗಳಲ್ಲಿ ಬೆಳೆದಿರುವ ಗಿಡಗಂಟೆಗಳನ್ನು ತೆರವುಗೊಳಿಸಿ ಚರಂಡಿಗಳನ್ನು ಶುಚಿಗೊಳಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಎಲ್ಲ ವಾರ್ಡುಗಳ ರಸ್ತೆ ಇಕ್ಕೆಲಗಳಲ್ಲಿ ಕೆಲ ನಿವಾಸಿಗಳು ತಮ್ಮ ಮನೆ ಮುಂದೆ ಗಿಡಗಳನ್ನು ಬೆಳೆಸಿ ಸಂಚಾರಕ್ಕೆ ತೊಡಕುಂಟು ಮಾಡಿದ್ದಾರೆ. ತೆರವುಗೊಳಿಸುವ ಮುನ್ನ ಪ್ರಚಾರ ಪಡಿಸಿ ತೆರವುಗೊಳಿಸಬೇಕು ಎಂದು ಎಲ್ಲಾ ಸದಸ್ಯರು ಆಗ್ರಹಿಸಿದರು. ಅಧ್ಯಕ್ಷೆ ತಹೇರಾ ಬೇಗಂ ಮತ್ತು ಮುಖ್ಯಾಧಿಕಾರಿ ಮಂಜುನಾಥ್ ರವರು ಉತ್ತರಿಸಿ, ಜೆಸಿಬಿ ಬಳಸಿ ತೆರವುಗೊಳಿಸಲು ಕೂಡಲೇ ಟೆಂಡರ್ ಕರೆದು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪರಿಶಿಷ್ಟ ಜಾತಿಗೆ ಸೇರಿದ 1 ಮತ್ತು 8ನೇ ವಾರ್ಡುಗಳಿಗೆ 15ನೇ ಹಣಕಾಸು ಯೋಜನೆ ಅನುದಾನ ನೀಡಬೇಕು ಎಂದು ಆಗ್ರಹಿಸಿ ಸದಸ್ಯರಾದ ಧರ್ಮ, ಎಡಿ ಸಂತೋಷ್ ಸಭೆ ಬಹಿಷ್ಕರಿಸಿ ಹೊರನಡೆದರು. ಕೆಲ ಸಮಯದ ನಂತರ ಧರ್ಮರವರು ಪುನಃ ಸಭೆಗೆ ಹಾಜರಾದರು. ಮುಖ್ಯಾಧಿಕಾರಿ ಪ್ರತಿಕ್ರಿಯಿಸಿ, 1ನೇ ವಾರ್ಡಿಗೆ ನಗರೋತ್ಥಾನದಲ್ಲಿ 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಮತ್ತು ಎಸ್ಎಫ್ಸಿ ಅನುದಾನದಲ್ಲಿ 2.80 ಲಕ್ಷ ರೂಪಾಯಿ ವೆಚ್ಚದಡಿ ಚರಂಡಿ ಕಾಮಗಾರಿ ಆಗಿದೆ ಎಂದು ಮಾಹಿತಿ ನೀಡಿದರು. ಬೀದಿ ನಾಯಿಗಳ ನಿಯಂತ್ರಣಕ್ಕಾಗಿ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಟೆಂಡರ್ ಕರೆಯಲಾಗಿದೆ. ಎಸ್ಎಫ್ಸಿ ಅನುದಾನದಡಿಯಲ್ಲಿ 13 ಬಡ ವಿದ್ಯಾರ್ಥಿಗಳಿಗೆ 31,000 ರೂಪಾಯಿ ವಿದ್ಯಾರ್ಥಿ ವೇತನ ಮತ್ತು ಪೌರ ಕಾರ್ಮಿಕರ 2 ಮಕ್ಕಳಿಗೆ ಲ್ಯಾಪ್ಟಾಪ್ ನೀಡಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಲಾಯಿತು. ಮುಖ್ಯ ರಸ್ತೆ ಮಧ್ಯೆ ಡಿವೈಡರ್ಗೆ ಅಲಂಕಾರಿಕ ದೀಪ ಅಳವಡಿಸಲು ಟೆಂಡರ್ ಕರೆಯಲಾಗಿದೆ. ಸರ್ಕಾರದಿಂದ ಬರುವ ಅನುದಾನದಲ್ಲಿ ಎಲ್ಲಾ ವಾರ್ಡುಗಳಿಗೆ ಆದ್ಯತೆ ಮೇಲೆ ಹಂಚುವ ಮೂಲಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಮುಖ್ಯಾಧಿಕಾರಿ ಸಭೆಗೆ ತಿಳಿಸಿದರು. ಸಭೆಯಲ್ಲಿ ಸದಸ್ಯರಾದ ತೌಫೀಕ್, ಹರೀಶ್, ಅಬ್ದುಲ್ ಖದ್ದೂಸ್, ಸಂದೇಶ್, ಖಾಲಿದ್ ಪಾಷಾ, ಎಡಿ ಸಂತೋಷ್, ಧರ್ಮ, ಶೀಲಾ, ಇಂಜಿನಿಯರ್ ಸುಜಾತ, ಸಿಬ್ಬಂದಿಗಳಾದ ರಾಜಲಕ್ಷ್ಮಿ, ಲಲಿತಮ್ಮ, ಉಷಾರಾಣಿ ಭಾಗವಹಿಸಿದ್ರು. ನೋಡಿಲ್ಲ. ಈಗ ನಾವು ಹೊಸದಾಗಿ ಬಂದಿರೋದಕ್ಕೆ ಈಗ ಜನಗಳು ಏನ್ ಹೇಳ್ತಾರೆ ಅಂತಂದ್ರೆ ಒಳ್ಳೆ ಹುಡುಗ ಅಂತ ಹೇಳಿದ್ರು, ಕೆಲಸ ಮಾಡ್ತಾರೆ ಅಂತ ಹೇಳಿ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳ್ಸಿದ್ರು ಅಲ್ವಾ. ನಾವು ಏನ್ ಕೇಳ್ತಾರೆ ಮಾಡ್ತಾರೆ ಅಂತ ಅವಶ್ಯಕತೆ ನಾವು ಎಷ್ಟು ಕೊಡಲಾಗ್ತದೆ ಅಂತ ನಮಗೆ ಗೊತ್ತು. ಇವಾಗ ನಾವು ನಿಮ್ಮ ವಾರ್ಡ್ಗೆ ಬಂದು ನಾವು ಮ್ಯೂನಿಸಿಪಲ್ ಫಂಡ್ ಎಷ್ಟು ನೋಡಿ, ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಜಾಗನೇ ಇಲ್ಲ ಚರ್ಚೆ ಮಾಡಕ್ಕೆ, ಇರೋದನ್ನೇ ಒಂದ್ ಸ್ವಲ್ಪ ನೀಟಾಗಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನೇ ಎಸ್ಟಿಮೇಷನ್ ರೆಡಿ ಮಾಡ್ತೀನಿ ಸರ್. ಸಂಜೆ ಮಾಡಕ್ಕೆ ಜಾಗನೇ ಇಲ್ಲ, ಬರೀ ಸುಮ್ಮನೆ ಸಂಜೆ ಇರ್ತಾರ ಮಾತಾಡಲ್ಲ. ಎಲ್ಲಿಂದ ಜಾಗ ಇದೆ? ಇಲ್ಲ ಅವ್ರದ್ದು ಸಪರೇಟ್ ಸೆಟಪ್ ಗೌರ್ಮೆಂಟ್ ಗ್ರಾಂಟ್ಸ್ ಬಂದು ಒಂದು ಆಫೀಸ್ ಸೆಟಪ್ ಮಾಡ್ಕೊಳ್ಳೋಕೆ ನಮ್ಮಲ್ಲಿ CSI ಯಾವ್ದಾರ ಇತ್ತು ಅಂತ ನಾವು ಕೊಡ್ತಾರೆ. ಆ ಪ್ರಪೋಸಲ್ ನೋಟಿಫಿಕೇಶನ್ ಮಾಡಿ DC ಅವ್ರ ಅಪ್ರೂವಲ್ ಮಾತ್ರ ಆದ್ರೂ ಕೊಡ್ತೀವಿ ಸರ್. ಅದು ಅವ್ರ ರಿಜಿಸ್ಟ್ರೇಷನ್ ಅಥವಾ ಇಷ್ಟು ವರ್ಷ ಲೀಸಿಗೆ ಏನ್ ಪ್ರೊಸೀಜರ್ ಅದೇ ತರ ಮಾಡ್ತೀವಿ. ಅದನ್ನ ನಿಮ್ ಗಮನಕ್ಕೆ SFC ಕಳಿಸ್ಕೊಡ್ತೀವಿ. ಅವರು ಒಂದು 2-3 ಲೇಔಟ್ಗಳಲ್ಲಿ ಯಾವ್ಯಾವ ಇದೆ ಅಂತ ತೋರಿಸ್ತೀವಿ. ಯಾವ್ದು ಅಂತ ಊರಲ್ಲಿ ಆಫೀಸ್ ತರ ಆಗಿದೆ ಅಂತ ಅನ್ಸಿರ್ತೀವಿ. ಆಲೂರು ಪಟ್ಟಣ ಪಂಚಾಯಿತಿ 2025-26ನೇ ಸಾಲಿನ ಮಾಸಿಕ ಬಾಡಿಗೆ ಆಧಾರದ ಮೇಲೆ ಕಾರನ್ನು ಬಾಡಿಗೆ ಪಡೆಯಲು 4 ಜನ ಟೆಂಡರ್ ಭಾಗವಹಿಸಿದ್ದು, ಸದರಿ ಟೆಂಡರ್ ಅನ್ನು ಅನುಮೋದನೆ ನೀಡುವುದು. ಯಾರು ಭಾಗವಹಿಸಿದ್ದಾರೆ?
ಜಿಲ್ಲಾ ಪಂಚಾಯತ್ ಇಲ್ಲ ಅವ್ರದ್ದು ಸಪ್ರೇಟ್ ಸೆಟಪ್ ಗೌರ್ಮೆಂಟ್ ಇನ್ ಗ್ರಾಂಟ್ಸ್ ಬಂದು ಒಂದು ಆಫೀಸ್ ಸೆಟಪ್ ಮಾಡ್ಕೊಳ್ಳೋಕೆ ನಮ್ಮಲ್ಲಿ CSI ಆಧಾರ ಇತ್ತು ಅಂತ ನಾವು ಕೊಟ್ಟರೆ ಆ ಪ್ರಪೋಸಲ್ ನೋಟಿಫಿಕೇಶನ್ ಮಾಡಿ DC ಅವ್ರ ಅಪ್ರೂವಲ್ ಮಾತ್ರ ಆದ್ರೂ ಕೊಡ್ತೀವಿ ಸರ್. ಅದು ಅವ್ರ ರಿಜಿಸ್ಟ್ರೇಷನ್ ಅಥವಾ ಇಷ್ಟು ವರ್ಷ ಲೀಸಿಗೆ ಏನು ಪ್ರೊಸೀಜರ್ ಅದೇ ತರ ಮಾಡ್ತೀವಿ. ಅದನ್ನ ನಿಮ್ಮ ಗಮನಕ್ಕೆ ತಂದು ನಾನು SFC ಕಳಿಸ್ಕೊಡ್ತೀನಿ. ಅವರು ಒಂದು 2-3 ಲೇಔಟ್ಗಳಲ್ಲಿ ಯಾವ್ಯಾವ ಇದೆ ಅಂತ ತೋರಿಸ್ತೀವಿ. ಯಾವ್ದು ಅಂತ ಊರಲ್ಲಿ ಆಫೀಸ್ಗಳ ಆಗಿದೆ ಅಂತ ಅನ್ಸಿರ್ತೀನಿ. ಆಲೂರು ಪಟ್ಟಣ ಪಂಚಾಯತಿ 2025-26ನೇ ಸಾಲಿನ ಮಾಸಿಕ ಬಾಡಿಗೆ ಆಧಾರದ ಮೇಲೆ ಕಾರನ್ನು ಬಾಡಿಗೆ ಪಡೆಯಲು 4 ಜನ ಟೆಂಡರ್ ಭಾಗವಹಿಸಿದ್ದು ಸದರಿ ಟೆಂಡರ್ ಅನ್ನು ಅನುಮೋದನೆ ಭಾಗವಹಿಸಿದ್ದಾರೆ. ಹಿಂದೆ ನಡೆದಂತ ಸಭೆಯಲ್ಲಿ ಅತಿ ಮುಖ್ಯವಾಗಿ ಡಿವೈಡರ್ ಲೈಟ್ ಹಾಕಬೇಕು, ಹಂಪ್ಸ್ ಹಾಕಬೇಕು, ಮತ್ತೆ ವಿವಿಧ ವಾರ್ಡ್ಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ JCP ಸಹಾಯದಿಂದ ಕೆಲಸನ ನಿರ್ವಹಿಸಿ ಅಂತ ನೀವೇನು ಹೇಳಿದ್ವಿ, ಆ ಒಂದೆಲ್ಲ ಕೆಲಸಗಳನ್ನ ಕಾರ್ಯಗತ ನಾವು ಮಾಡಿದ್ವಿ. ಟೆಂಡರ್ ಕರೆದಿದ್ದೀವಿ. ಮತ್ತೆ ಮುಖ್ಯವಾಗಿ ಸಾರ್ವಜನಿಕರಿಂದಲೂ ಸಹ ಬೀದಿ ನಾಯಿಗಳ ಸಮಸ್ಯೆ ಸಂಬಂಧಪಟ್ಟಂಗೆ ಶಸ್ತ್ರಹಾರ ಚಿಕಿತ್ಸೆಗೂ ಸಹ ನಾವು ಟೆಂಡರ್ ಕರೆದಾಗಿದೆ. ಅವರು ಟೆಂಡರ್ದಾರ ಭಾಗವಹಿಸುವಂತೆ ಮಾಡಿ ನಾವು ಅದನ್ನ ABC ಅನಿಮಲ್ ಬರ್ತ್ ಕಂಟ್ರೋಲ್ ಏನು ಸರ್ಕಾರದ ಸುತ್ತೋಲೆಯಂತೆ ಅದನ್ನ ಚಿಕಿತ್ಸೆ ಮಾಡಿಸೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡು ಟೆಂಡರ್ ಕರೆದಿದ್ದೀವಿ. ಹಂಸು ವ್ಯವಸ್ಥೆ ಆಗ್ತಿದೆ. ಈ ಎಲ್ಲ ಮತ್ತೆ ನಗರೋತ್ಥಾನದ ಕೆಲವು ವಾರ್ಡ್ಗಳಲ್ಲಿ ಕೆಲಸ ಆಗಿಲ್ಲ ಅನ್ನೋದಿತ್ತು. ಅದು ಸಂಬಂಧಪಟ್ಟಂಗೆ ಮಾನ್ಯ ಯೋಜನಾರಕ್ಷಕರ ಕಚೇರಿಯಿಂದ ಅದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ನೋಟಿಸು ಸಹ ಕಳಿಸ್ಕೊಟ್ಟಿದ್ವಿ. ಇನ್ನು ಬಾಕಿ ಉಳಿದಂಥ ಕಾಮಗಾರಿಗಳನ್ನ ಏನು ನಾವು ಟೆಂಡರ್ ಕರೆದಿದ್ದೀವಿ 25-26ನೇ ಸಾಲಿನ 15ನೇ ಹಣಕಾಸು ಮತ್ತೆ SFC ಅನುದಾನದಲ್ಲಿ ಏನು ಅನುದಾನ ನಮಗೆ ಬಂದಿದೆ ಆ ಅನುದಾನಗಳನ್ನ ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ದೀವಿ. ಮತ್ತೆ ವಿದ್ಯಾರ್ಥಿ ಸಹಾಯ ವೇತನಗಳನ್ನು ಸಹ ನಾವು ನಿಗದಿ ಮಾಡಿಕೊಂಡಂತ ಬಂದಂತ ಪಟ್ಟಣದ ವಿದ್ಯಾರ್ಥಿಗಳಿಗೆಲ್ಲಕ್ಕೂ ಸಹ ನಾವು ವಿತರಣೆ ಮಾಡೋದಕ್ಕೆ ಕ್ರಮ ತಗೋತಾ ಇದ್ದೀವಿ. ಪೌರ ಕಾರ್ಮಿಕರು 2 ಹುಡುಗರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಲ್ಯಾಪ್ಟಾಪ್ ಸಹ ನಾವು ಕೊಡುವಂತ ಒಂದು ಏನು ಅನುದಾನ ಕಾಯ್ದಿರಿಸಿಕೊಂಡಿದ್ವಿ ಅದನ್ನು ಸಹ ನಾವು ಕೊಡೋ ನಿಟ್ಟಿನಲ್ಲಿ ಕ್ರಮ ವಹಿಸಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಅಧ್ಯಕ್ಷತೆ ವಹಿಸಿರುವಂತಹ ಅಧ್ಯಕ್ಷರಿಗೂ ಮತ್ತೆ